ಬಾಸ್ ಕನ್ನಡ ಸೀಸನ್ 11ಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಬಹಳ ರೋಚಕತೆ ಹುಟ್ಟಿಸಿದ್ದ ಸೀಸನ್ 11 ನಿನ್ನೆ ಮುಕ್ತಾಯಗೊಂಡಿದೆ. ಉತ್ತರ ಕರ್ನಾಟಕದ ಅಪ್ಪಟ ಗ್ರಾಮೀಣ ಪ್ರತಿಭೆ ಹನುಮಂತ ಈ ಬಾರಿಯ ಟ್ರೋಫಿ ಗೆದ್ದು ಸಂಭ್ರಮಿಸಿದ್ದಾರೆ. ಗೆಲ್ಲುವುದಷ್ಟೇ ಅಲ್ಲ, ಹೊಸ ಇತಿಹಾಸವನ್ನೇ ಬರೆದಿದ್ದಾರೆ. ಯಾರು ನಿರೀಕ್ಷೆ ಮಾಡಿರದ, ಊಹೆ ಕೂಡ ಮಾಡಿರದ ಕಳೆದ ಸೀಸನ್ ಗಿಂತ ಡಬಲ್ ಓಟು ಪಡೆದುಕೊಂಡು ಕುಣಿದು ಕುಪ್ಪಳಿಸಿದ್ದಾರೆ ಹಳ್ಳಿ ಹೈದ ಹನುಮಂತ. ಟ್ರೋಫಿ ಗೆದ್ದ ಬಳಿಕ ಹನುಮಂತ ಇದೀಗ ಫುಲ್ ಟ್ರೆಂಡಿಂಗ್ ನಲ್ಲಿದ್ದಾರೆ. ಇನ್ನು ತ್ರಿವಿಕ್ರಮ್ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಒಂದು ಮುಖ್ಯ ವಿಷಯದ ಬಗ್ಗೆ ಹೇಳಲೇಬೇಕು. ಕಳೆದ 10 ಸೀಸನ್ಗಳಿಗಿಂತ ಈ ಸೀಸನ್ ಕಿಚ್ಚ ಸುದೀಪ್ ಅವರಿಗೆ ಬಹಳಷ್ಟು ವಿಶೇಷವಾಗಿತ್ತು. ನಿನ್ನೆ ನಡೆದ ಫಿನಾಲೆಯ ಫೈನಲ್ ಸ್ಟೇಜ್ ಕೆಲವು ಭಾವನಾತ್ಮಕ ಕ್ಷಣಗಳಿಗೂ ಕೂಡ ಸಾಕ್ಷಿಯಾಯಿತು. ಹಾಗಾದ್ರೆ ಸ್ಟೇಜ್ ಮೇಲೆ ನಡೆದದ್ದೇನು? ಕಿಚ್ಚ ಅಪ್ಪನಿಗೆ ಕ್ಷಮೆ ಕೇಳಿದ್ದೇಕೆ? ಇಲ್ಲಿದೆ ನೋಡಿ ವೀಕ್ಷಕರೇ, ಇಂಟ್ರೆಸ್ಟಿಂಗ್ ಸ್ಟೋರಿ. ಸೀಸನ್ 11 ಬಾದ್ಶಾ ಸುದೀಪ್ ಅವರಿಗೆ ಬಹಳಷ್ಟು ಭಾವನಾತ್ಮಕವಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ಸುದೀಪ್ ಕುಟುಂಬ ಫಿನಾಲೆ ವೇದಿಕೆಗೆ ಬಂದಿತ್ತು. ಕಿಚ್ಚನ ತಂದೆ ಸಂಜೀವ್ ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಗೆ ಬಂದಿದ್ದರು ಮತ್ತು ಕಿಚ್ಚನ ಮಗಳು ಸಾನ್ವಿ ಕೂಡ ಆಗಮಿಸಿದ್ದರು. ಇದು ಸುದೀಪ್ ಅವರಿಗೆ ಬಹಳಷ್ಟು ಖುಷಿ ತರಿಸುವಂತೆ ಮಾಡಿತ್ತು. ಇನ್ನು ಇದೇ ವೇದಿಕೆ ಏರುವ ಮುನ್ನ ಸುದೀಪ್ ಅವರ ತಂದೆಗೆ ಕ್ಷಮೆ ಕೋರಿದ್ದಾರೆ. ಇದಕ್ಕೆ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ ಸುದೀಪ್. ಕಿಚ್ಚ ಬಿಗ್ ಬಾಸ್ ಶೂಟಿಂಗ್ ಇದ್ದಾಗ ತಾವೆಲ್ಲಿಯೇ ಇದ್ದರೂ ಬಿಗ್ ಮನೆಗೆ ಬಂದು ಶೋ ನಡೆಸಿಕೊಟ್ಟು ಹೋಗುತ್ತಿದ್ದರು. ಯಾವುದೇ ಹೊರ ರಾಜ್ಯದಲ್ಲಿ ಇದ್ದರೂ ಕೂಡ ಶೂಟಿಂಗ್ ದಿನ ಬೆಂಗಳೂರಿಗೆ ಬಂದು ಬಿಗ್ ಬಾಸ್ ಶೋಗೆ ಯಾವುದೇ ಅಡೆತಡೆ ಆಗದಂತೆ ನೋಡಿಕೊಳ್ಳುತ್ತಿದ್ದರು. ಬಂದವರು ಬಿಗ್ ಬಾಸ್ ಮನೆಗೆ ಬರುವ ಮುನ್ನ ತಂದೆ ತಾಯಿಯ ಆಶೀರ್ವಾದ ಪಡೆದುಕೊಂಡೇ ದೊಡ್ಡ ಮನೆಗೆ ಬರುತ್ತಿದ್ದರು. ಇದನ್ನ ಹಲವು ಬಾರಿ ಅವರು ಹೇಳಿಕೊಂಡಿದ್ದು ಇದೆ. ಕಿಚ್ಚ ಸುದೀಪ್ ಅವರಿಗೆ ತಂದೆ ತಾಯಿ ಅಂದ್ರೆ ಬಲು ಪ್ರೀತಿ. ಹಾಗಾಗಿ ಒಂದು ಘಟನೆಯ ಬಗ್ಗೆ ಅವರ ತಂದೆಯ ಬಳಿ ಕ್ಷಮೆ ಕೋರಿದ್ದಾರೆ. ಕ್ಷಮೆ ಕೋರಿದ್ದಕ್ಕೆ ಕಾರಣ ಇಷ್ಟೇ. ಬಿಗ್ ಬಾಸ್ ವೇದಿಕೆ ಮೇಲೆ ಸುದೀಪ್ ಅವರು ಗತ್ತು ಗಮ್ಮತ್ತಿನಲ್ಲಿ ಮಾತನಾಡುತ್ತಾರೆ. ಇದೇ ಕಾರಣಕ್ಕೆ ಅವರು ಸಾಕಷ್ಟು ಇಷ್ಟ ಆಗುತ್ತಾರೆ. ಆದರೆ ಈ ಬಾರಿ ಹೀಗೆ ಮಾತನಾಡುವಾಗ ಎದುರಿಗೆ ತಂದೆ ಕೂಡ ಇದ್ದರು. ಅವರ ಎದುರು ಈ ರೀತಿ ಮಾತನಾಡಿದ್ದಕ್ಕೆ ಸುದೀಪ್ ಸ್ವಲ್ಪ ಮುಜುಗರ ಪಟ್ಟುಕೊಂಡಿದ್ದಾರೆ. ಸುದೀಪ್ ತಮ್ಮ ತಂದೆಯ ಎದುರು ಯಾವತ್ತೂ ಜೇಬಲ್ಲಿ ಕೈ ಹಾಕಿ ಮತ್ತು ಗರ್ವದ ಮಾತುಗಳನ್ನ ಯಾವತ್ತೂ ಆಡಿಲ್ಲ ಮತ್ತು ವೇದಿಕೆ ಮೇಲೆ ಬಂದು ತಂದೆಯ ಎದುರು ಜೇಬಲ್ಲಿ ಕೈ ಹಾಕಿಕೊಂಡು ನಿಂತದ್ದೂ ಇಲ್ಲ. ಅದಕ್ಕೆ ಕ್ಷಮೆ ಇರಲಿ ಅಪ್ಪ ಎಂದು ಸುದೀಪ್ ಹೇಳಿದ್ದಾರೆ.